ಮಾತಾಡ್ತಾ ಇರೋದು ಫ್ರಮ್ ತೇಜಸ್ವಿನಿ ಮೇಕಪ್ ಸ್ಟುಡಿಯೋ ಇಂದ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಪ್ಪ ಅಂತಂದರೆ, ಸೊ ಎಲ್ರಿಗೂ ಒಂದು ಕ್ವಶನ್ ಅಂತ ಇರುತ್ತೆ. ಇದು ಯಾವ ಥರ ಕ್ವಶನ್ ಇದು, ನಾನು ಇವಾಗ ಮದುವೆಗೆ ಹೋಗಬೇಕು, ರೆಡಿ ಆಗಬೇಕು, ಯಾವ ಥರ ರೆಡಿ ಆಗಲಿ, ಈ ಡ್ರೆಸ್ಸಿಗೆ ಯಾವ ಥರ ಲುಕ್ ನಾನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ಸೊ ಆ ಡೌಟ್ನ ನಾನು ಇವತ್ತು ಕ್ಲಿಯರ್ ಮಾಡ್ಕೊಡ್ತೇನೆ. ಸೊ ಸಿಂಪಲಾಗಿ ಒಂದು ಮದುವೆಗೆ ಹೋಗ್ತಾ ಇದ್ದೀವಪ್ಪ, ಈಗ ಆ ಮದುವೆಗೆ ನಾವು ಯಾವ ಥರ ರೆಡಿ ಆಗಬೇಕು. ಸೊ ನಾನು ಮದುವೆಗೆ ಅಂತ ಹೇಳಿ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಸೆಲ್ಫ್ ಮೇಕಪ್ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ವ್ಲಾಗ್ ಅಂದ್ಬಿಟ್ಟು. ಫಸ್ಟು ನಾವು ಮೇಕಪ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇರ್ನ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಟೈ ಮಾಡ್ಕೋಬೇಕು. ಸೊ ನಾನು ಹೇರ್ ಹೇಗೆ ಟೈ ಮಾಡ್ಕೊಳ್ತಿದ್ದೀನಿ ನೋಡಿ. ಸೊ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು, ಆದರೆ ಅದು ತುಂಬ ಸಿಂಪಲ್ ಲುಕ್ ಇತ್ತು. ರೆಗ್ಯುಲರ್ ಆಫೀಸ್ ವರ್ಕ್ಗೆ ಯಾರಾದರೂ ಹೋಗೋರಿದ್ದು, ನಾನು ಆ ಥರ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಅಷ್ಟೇ ಅದು ಸೂಟೇಬಲ್ ಇದ್ದಿದ್ದು. ಸೊ ಇವಾಗ ನಾನು ಮಾಡ್ಕೊಳ್ತಾ ಇರೋದು ಒಂದು ಈವೆಂಟಿಗೆ, ಒಂದು ಮದುವೆಗೆ ಹೋಗ್ತಿದ್ದೀನಿ ನಾನು ಇವಾಗ ಅಂತ ಅಂದರೆ, ಲೈಕ್ ಮದುವೆಗೆ ಅದರ್ ಮೇಕಪ್ ಹೇಗಿರುತ್ತೆ ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಕಾಣ್ತಿದ್ದಲ್ಲ. ಸೊ ಈ ಥರ ಬ್ಯಾಂಡ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಈ ಮೆಸ್ಸಿ ಹೇರ್ ಏನಿರುತ್ತೆ, ಸೊ ಈ ಸಣ್ಣ ಸಣ್ಣ ಬೇಬಿ ಹೇರ್ಸ್ ಏನಿರುತ್ತೆ, ಅದು ಯಾವುದು ನಮಗೆ ಡಿಸ್ಟರ್ಬ್ ಮಾಡದೇ ಇರೋ ರೀತಿಯಲ್ಲಿ ಇದು ಕರ್ಕೊಂಡೋಗಿ ಇಲ್ಲಿ ಕುಂಡಿಸುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ನಾವು ಹೇರ್ ಬ್ಯಾಂಡ್ನ ಯೂಸ್ ಮಾಡ್ತೀವಿ. ಸೊ ಲೆಟ್ಸ್ ಕಮ್. ನಾನಿವಾಗ ಮೇಕಪ್ ಮಾಡ್ಕೊಳ್ಬೇಕಾಗಿರೋ ಥಿಂಗ್ಸ್ ಎಲ್ಲನೂ ಆಲ್ರೆಡಿ ಸೆಟಪ್ ಆಗಿದೆ. ಸೊ ಇದರಲ್ಲಿ ನಾನಿವಾಗ ಫಸ್ಟ್ ಸ್ಟೆಪ್, ನಾನಿವಾಗ ಫೇಸ್ನ ಕ್ಲೀನಾಗಿ ವೈಪ್ ಮಾಡ್ಕೊಳ್ತೀನಿ, ಮೀನ್ಸ್ ಕ್ಲೆನ್ಸ್ ಮಾಡ್ಕೊಳ್ತೀನಿ. ಸೊ ಯಾವುದ್ರಲ್ಲಿ, ವೆಟ್ ಟಿಶ್ಯೂ ಯೂಸ್ ಮಾಡಿಕೊಂಡು ಫುಲ್ ಫೇಸ್ನ ಕ್ಲೀನ್ ಮಾಡ್ಕೊಳ್ಬೇಕು. ಏನಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು, ಹೊರಗಡೆಯಿಂದ ಬಂದಿರ್ತೀವಿ. ಆ ಹೊರಗಡೆಯಿಂದ ಬಂದಾಗ ನಾವು ಆ ಡಸ್ಟನ್ನ ತೊಗೊಂಡು ಡಸ್ಟ್ ಮೇಲೆ ಮೇಕಪ್ ಮಾಡೋದ್ರಿಂದ ಫೇಸು ಸ್ಕಿನ್ ಎರಡೂ ಕೂಡ ಹಾಳಾಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ಬಂದುಬಿಟ್ಟು ಫೇಸ್ನ ವೈಪ್ ಮಾಡ್ಕೊಳ್ತೀವಿ. ವೈಪ್ ಕೂಡ ಜಸ್ಟ್ ಫೇಸ್ ಮಾತ್ರ ಮಾಡ್ಕೊಳ್ಬಾರ್ದು, ಫೇಸು, ನೆಕ್ಕು, ಇಯರ್ಸು ಎಲ್ಲ ಕೂಡ ವೈಪ್ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಮೇಕಪ್ ಮಾಡ್ತಾ ಇರೋದು ಬಂದು ಫೇಸು, ನೆಕ್ಕು, ಇಯರ್ ಮೂರು ಕೂಡ ಕವರ್ ಮಾಡ್ಕೊಳ್ತಿದ್ದೀರ ನೀವು. ಸೊ ಅದಕ್ಕೋಸ್ಕರನೇ ಫುಲ್ ಕ್ಲಿಯರಾಗಿ ನಿಮ್ಗೆ ಸ್ಕಿನ್, ಇವಾಗ ಮೇಕಪ್ ಅಂತ ಬಂದಾಗ ಏನು ಸ್ಕಿನ್ನ ಪ್ರಿಪ್ರೇಷನ್ ಮಾಡೋದಕ್ಕೂ ಮುಂಚೆ ಇದು ಕೂಡ ಆ್ಯಕ್ಚುಲಿ ಒಂದು ಪ್ರಿಪ್ರೇಷನ್ ಆಗಿರುತ್ತೆ, ಸ್ಕಿನ್ ಪ್ರಿಪ್ರೇಷನ್ ಆಗಿರುತ್ತೆ ಮೇಕಪ್, ಬಿಫೋರ್ ಮೇಕಪ್ಪಿಗೆ. ಸೊ ನೋಡಿ ಎಷ್ಟು ಗಲೀಜಿರುತ್ತೆ. ಈ ಗಲೀಜಲ್ಲಿ ನಾವು ಮೇಕಪ್ ಮಾಡಿಕೊಂಡ್ರೆ ಸ್ಕಿನ್ ಹಾಳಾಗುತ್ತೆ. ಓಕೆ, ಆದಮೇಲೆ ಡ್ರೈ ಟಿಶ್ಯೂ ತೊಗೊಂಡು, ಅದು ವೆಟ್ ಇರುತ್ತಲ್ವ, ಸೊ ಜಸ್ಟ್ ಹಿಂಗೆ ಡ್ಯಾಬ್ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಡ್ರೈ ಟಿಶ್ಯೂ ಆ್ಯಂಡ್ ವೆಟ್ ಟಿಶ್ಯೂ ಎರಡೂ ಕೂಡ ಯೂಸ್ ಮಾಡಿ ನಿಮಗೆ ಯಾವ ಥರ ವೈಪ್ ಮಾಡ್ಕೊಳ್ಳೋಂತ ತೋರಿಸಿದ್ದೇನೆ. ಸೊ ನೆಕ್ಸ್ಟ್ ಬಂದು ಇವಾಗ CTM ಕ್ಲೆನ್ಸರ್, ಟೋನರ್, ಮಾಯ್ಶ್ಚರೈಸರ್. ಕ್ಲೆನ್ಸರ್ ಆದಮೇಲೆ ಟೋನರ್ ಮಾಡ್ಕೋಬೇಕು, ಟೋನರ್ ಆದಮೇಲೆ ಮಾಯ್ಶ್ಚರೈಸ್ ಮಾಡಿ, ಅದಕ್ಕೋಸ್ಕರ CTM ಅಂತ ಅಂದ್ಬಿಟ್ಟು ಇದನ್ನು ಪ್ರೊನೌನ್ಸ್ ಮಾಡೋದಕ್ಕಂತ ಇಟ್ಟಿದ್ದಾರೆ, CTM. ಓಕೆ, ಸೊ ಅಪ್ಲಿಕೇಟರ್ ಬ್ರಷ್ನ ನಾನು ಯೂಸ್ ಮಾಡಿಕೊಂಡು, ನೋಡಿ ಅಪ್ಲಿಕೇಟರ್ ಬ್ರಷ್ ಇದು ಕಾಣಿಸ್ತದಲ್ಲ, ಅಪ್ಲಿಕೇಟರ್ ಬ್ರಷ್. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವೀಗ ಕ್ಲೆನ್ಸ್ನ ಫಸ್ಟ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಬ್ರಷಲ್ಲಿ ನಾನು ಅಪ್ಲಿಕೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನೆಕ್ ಆ್ಯಂಡ್ ಇಯರ್ ಎರಡಕ್ಕೂ ಸೇರಿಸಿ ನಾವು ಇದನ್ನು ಮಸಾಜ್ ಮಾಡ್ಕೋಬೇಕು.
ಯಾಕಂದರೆ ನೀವು ಇವಾಗ ಏನು ಮೆಥಡ್ ಯೂಸ್ ಮಾಡ್ತಾ ಇದ್ರೆ ಈ ಮೆಥಡ್ ಬಂದು ನಿಮಗೆ ಫುಲ್ಲು ಫೇಸು ಮತ್ತು ನೆಕ್ ಏನು ಕಲರ್ ಇದೆ ಅದು ಈವನ್ ಆಗಿ ಬರಬೇಕಂದ್ರೆ ನೀವು ಈ ಮೆಥಡ್ನ ಫೇಸಿಗೆ ಏನು ಮೆಥಡ್ನ ಯೂಸ್ ಮಾಡ್ತಾ ಇದ್ದೀರಾ ಆ ಮೆಥಡಲ್ಲೇ ಬರಬೇಕದು ಕೂಡ. ಈ ಥರ ನಮ್ಮ ಸ್ಕಿನ್ನ ಟೈಟ್ ಮಾಡ್ಕೋಬೇಕು. ಸೊ ಇನ್ನು ಮೇಕಪ್ ಆರ್ಟಿಸ್ಟ್ಗಳೆಲ್ಲ ಏನು ಮಾಡ್ತಾರೆ, ರೋಲರ್ಸ್ನ ಯೂಸ್ ಮಾಡ್ತಾರೆ. ನಾನು ನಿಮಗೆ ಇನ್ನೀ ಕೈಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ಈಗ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊಳ್ತೀವಿ ನಾವು ಮೇಕಪ್ನ ಅಂದೋರಿಗೆ ಎಲ್ಲರ ಹತ್ರನೂ ರೋಲರ್ಸ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ಇರೋದು ಕೂಡ ಇಲ್ಲ. ಸೊ ಹಾಗಾಗಿ ಕೈಯಲ್ಲಿ ಕೂಡ ನಾವು ಮಾಡ್ಕೊಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಓಕೆ, ಇದು ಸ್ವಲ್ಪ ಡ್ರೈ ಆಗಬೇಕು. ನೀವು ಹಿಂಗೆ ಮಸಾಜಸ್ ಎಲ್ಲ ಕೊಟ್ಟಾಗ ಅದು ಸ್ವಲ್ಪ ಡ್ರೈ ಆಗುತ್ತೆ. ಕ್ಲೆನ್ಸರ್ ಮುಗ್ದಿದೆ. ಇವಾಗ ನಾವು ಟೋನರ್ ಯೂಸ್ ಮಾಡ್ತೀವಿ. ಸಿ ಆಗಿದೆ, ನೆಕ್ಸ್ಟ್ ಟಿ ಫೋರ್ ಟೋನರ್. ಸೊ ನಾನು ಯೂಸ್ ಮಾಡ್ತಾ ಇರೋದು ಕ್ಯೂಕುಂಬರ್ ಆ್ಯಂಡ್ ಮಿಂಟ್ ಫೇಸ್ ಮಿಸ್ಟ್ ಅಂದ್ಬಿಟ್ಟು. ಸೊ ಇದನ್ನ ನಾವು ಡ್ಯಾಬ್ ಮಾಡಬೇಕು. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ನಾನಿಲ್ಲಿ ಪಾಂಡ್ಸ್ ಮಾಯ್ಶ್ಚರೈಸರ್ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ, ಸ್ಪಾಟ್ಲೈಟ್ ಜೆಲ್ ಅಂದ್ಬಿಟ್ಟು. ಸೇಮ್ ಇದನ್ನು ಕೂಡ ನಾವು ಅಪ್ಲಿಕೇಶನ್ ಬ್ರಷಲ್ಲೇ ಯೂಸ್ ಮಾಡ್ಬೋದು, ಅಪ್ಲೈ ಮಾಡ್ಕೋಬೇಕು. ಸೊ ನಾನು ಇದನ್ನು ಒಂದು ರೌಂಡ್ ಬ್ಲೆಂಡ್ ಮಾಡ್ಕೊಳ್ತೀನಿ. ನೋಡಿ ನನ್ನ ಸ್ಕಿನ್ ಇವಾಗ ಕ್ಲೆನ್ಸ್, ಟೋನರ್ ಆ್ಯಂಡ್ ಮಾಯ್ಶ್ಚರೈಸರ್ ಮೂರು ಕೂಡ ಆಗಿದೆ. ಈಗ ನನ್ನ ಸ್ಕಿನ್ ನೋಡಿ ಹೇಗೆ ಕಾಣ್ತಾ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದೇ ಆ್ಯಡ್ ಆನ್ ಆಗ್ತಾ ನಮ್ಮ ಸ್ಕಿನ್ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ನೋಡಿ, ನಾವು ಫಸ್ಟು ಕರೆಕ್ಷನ್ ಮಾಡ್ಕೊಳ್ಳೋಣ, ಕಲರ್ ಕರೆಕ್ಷನ್. ಇವಾಗ ಸ್ಪಾಟ್ಸ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಾರ್ಕ್ ಸರ್ಕಲ್ಸ್ ಮತ್ತು ಸ್ಪಾಟ್ಸ್ನ. ನೋಡಿ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿದ್ದೀನಿ ನಾನು. ಡಾರ್ಕ್ ಸರ್ಕಲ್ ಹಾಗೇನೇ ಪಿಂಪಲ್ಸ್ ಮಾರ್ಕ್ ಏನಿತ್ತು ಆಲ್ಮೋಸ್ಟ್ ಕವರ್ ಆಗಿದೆ. ಸೊ ಈಗ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ ಐಬ್ರೋಸ್ನ ಯಾವ ಥರ ಫಿಲ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು, ಜಸ್ಟ್ ನೋಡ್ಕೊಳ್ಳಿ. ನೋಡಿ ನನ್ನ ಐಬ್ರೋಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಕಾಣ್ತಿದೆ ಅಲ್ಲ? ಓಕೆ, ಈಗ ನಾನು ಐಬ್ರೋಸ್ನ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸೀಲರಲ್ಲಿ.
ಸೊ ನೋಡಿ ನನ್ನ ಕನ್ಸಿಲಿಂಗ್ ಮುಗ್ದಿದೆ. ಐ ಮೇಕಪ್ ಏನು ಬೇಕಿದೆ ಕನ್ಸಿಲಿಂಗ್ ಇದು ಕೂಡ ಆಗಿದೆ. ಹಾಗೆ ಐಬ್ರೋಸ್ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ಲಿಂಗ್ ಆದಮೇಲೆ ಕನ್ಸೀಲರಲ್ಲಿ ಶೇಪ್ ಕೂಡ ಆಗಿದೆ. ಸೊ ನಾನು ನೆಕ್ಸ್ಟ್ ಇವಾಗ ಐ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಐ ಮೇಕಪ್ ಆದಮೇಲೆ ನಾನು ಬೇಸ್ನ ಕಂಪ್ಲೀಟಾಗಿ ಫುಲ್ ಫೇಸ್ ಮೇಕಪ್ ಏನಿದೆ ಆಮೇಲೆ ತೋರಿಸ್ಕೊಡ್ತೀನಿ. ನೀವೇನು ಡ್ರೆಸ್ ಹಾಕ್ಕೊಳ್ತಾ ಇದ್ದೀರಾ ಅದಕ್ಕೆ ನಾನು ಕಲರ್ ಮ್ಯಾಚ್ ಮಾಡ್ಕೋಬೇಕು ಅನ್ನೋದೇ ಆಯಿತು ಅಂದರೆ, ಸೊ ನಿಮ್ಮ ಡ್ರೆಸ್ ಕಲರ್ಗೂ ಮುಂಚೆ ಒಂದು ಶೇಡ್ ನ್ಯೂಡ್ ಶೇಡ್ನ ಫಸ್ಟು ಅಪ್ಲೈ ಮಾಡ್ಕೊಳ್ಳಿ. ಅದು ಮ್ಯಾಟ್ ಆಗಿರಲಿ ಯಾವಾಗಲೂ. ಸೊ ನೋಡಿ ಹೇಗೆ ಕಾಣ್ತಿದೆ, ಎರಡು ಕಣ್ಣಿಗೂ ಡಿಫ್ರೆನ್ಸ್ ನೋಡಿ. ಇದಕ್ಕೆ ನಾನೇನು ಅಪ್ಲೈ ಮಾಡಿಲ್ಲ, ಇದಕ್ಕೆ ನಾನು ನ್ಯೂಡ್ ಶೇಡ್ನ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ಹಾಗೆ ಬ್ಲೆಂಡ್ ಕೂಡ ಮಾಡಿದ್ದೀನಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಈ ಕಡೆ ಐಸ್ಗೂ ಕೂಡ ಇದೇ ಥರನೇ ಮಾಡ್ಕೊಳ್ಳಿ. ಲೈಟಾಗಿ ತೊಗೋಬೇಕು ಪ್ರಾಡಕ್ಟ್ನ. ಎರಡೂ ಕಡೆನೂ ಕೂಡ ಬ್ಲೆಂಡಿಂಗ್ ಹಾಗೆ ಪ್ರಾಡಕ್ಟ್ ಎರಡೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಈ ಕಡೆ ಜಾಸ್ತಿ ಆ ಕಡೆ ಕಡಿಮೆ ಆ ಥರ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ಆ ಥರ ಜಾಸ್ತಿ ಕ್ವಾಂಟಿಟಿ ಕೂಡ ತೊಗೋಬೇಡಿ. ನೋಡಿಕೊಂಡು ಜಸ್ಟ್ ಒಂದು ಡ್ಯಾಬಲ್ಲಿ ಪ್ರಾಡಕ್ಟ್ನ ತೊಗೊಳ್ಳಿ. ನೋಡಿ ಎರಡೂ ಕೂಡ ಈವನ್ ಆಗಿದೆ. ಏನಾದರೂ ಜಾಸ್ತಿ ಅಂತ ಏನಾದರೂ ಫೀಲ್ ಆಗ್ತಾ ಇದೆಯಾ? ಇಲ್ಲ. ಸೊ ಇದೇ ಥರ ಈವನ್ ಆಗಿರಬೇಕು. ಓಕೆ. ಸೊ ನಾನು ಡಾರ್ಕ್ ಪರ್ಪಲ್ ಇರೋದ್ರಿಂದ ಡ್ರೆಸ್ಸು, ಸೊ ನಾನು ನೋಡಿಕೊಂಡು ಶೇಡ್ನ ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಅಷ್ಟೇ. ಈಗ ನಾವೇನೋ ಹಾಕಿದ್ದೀವಿ ಅಂದ್ಬಿಟ್ಟು ನೀವು ಕೂಡ ಅದನ್ನೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಕಲರ್ ಶೇಡ್ ಅಂತ ನೋಡಿಕೊಂಡು ಯೂಸ್ ಮಾಡಿ. ಯಾಕೆ ಆ ಥರ ಹೇಳಿದ್ದೆ ಅಂತ ಅಂದರೆ, ಎಲ್ಲರೂ ಬ್ಲೈಂಡಾಗಿ ಇವಾಗ ಅವರೇನೋ ಮಾಡ್ಕೊಳ್ತಾ ಇದ್ದಾರೆ, ನಾವು ಕೂಡ ಅದೇ ಥರನೇ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಅಯ್ಯೋ ಅವರೇನೋ ಮಾಡ್ಕೊಂಡಿದ್ರು ನಾನು ಮಾಡಿಕೊಂಡೆ ಚೆನ್ನಾಗಿ ಬರಲಿಲ್ಲ ಅನ್ನೋದು ಬೇಡ ಅಂತ ಆ ಮಾತು ಹೇಳಿದ್ದು ನಾನು. ನಂಗೆ ಇನ್ನೊಂದು ಸ್ವಲ್ಪ ಕಲರ್ ಬೇಕು ಅನ್ನಿಸ್ತಿದೆ, ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಇನ್ನೂ ಸ್ವಲ್ಪ ಆ್ಯಡ್ ಆನ್ ಆಗಬೇಕು ಅಂತ, ನಾವು ಹೋಗ್ತಾ ಇರೋ ಫಂಕ್ಷನ್ ಏನು ರಿಸೆಪ್ಷನ್ನಿಗೆ ಹೇಗೆ ಹೋಗಬೇಕು, ಸ್ವಲ್ಪ ಡಾರ್ಕಾಗಿರಬೇಕು. ನನಗೆ ಇವಾಗ ಓಕೆ ಅನ್ನಿಸ್ತದೆ. ನಾನಿವಾಗ ಇದ್ರ ಮೇಲೆ ಶಿಮ್ಮರ್ನ ಅಪ್ಲೈ ಮಾಡ್ತೀನಿ. ಶಿಮ್ಮರ್ ಏನಕ್ಕೆ ಹಾಕ್ತೀನಿ ಅಂದರೆ, ನೈಟ್ ರಿಸೆಪ್ಷನ್ ಅಲ್ವಾ ಇದು. ಸೊ ರಿಸೆಪ್ಷನ್ನಿಗೆ ಆ ಲೈಟಿಂಗು ಆ ಎಫೆಕ್ಟು ಎರಡೂ ಕಾಂಬಿನೇಷನ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಶಿಮ್ಮರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಶಿಮ್ಮರ್ ಹಾಕಿರೋದಕ್ಕೂ ಹಾಕದೇ ಇರೋದಕ್ಕೂ ಏನು ಡಿಫ್ರೆನ್ಸ್ ಇದೆಲ್ಲ ನೋಡಿ. ನಾನು ಶಿಮ್ಮರ್ ಅಪ್ಲಿಕೇಶನ್ ಮುಗ್ದಿದೆ. ಈಗ ನಾನು ಕಾಜಲ್ನ ಅಪ್ಲೈ ಮಾಡ್ತಿದ್ದೇನೆ. ಕಾಜಲ್ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಒಂದು ಸೈಡ್ ಐಸ್ಗೆ, ಇನ್ನೊಂದು ಸೈಡ್ ಅಪ್ಲೈ ಮಾಡಬೇಕು. ನೋಡಿ ಎರಡು ಐನ ಏನು ಕಾಜಲ್ ಏನಿದೆ, ಸೊ ಎರಡು ಕೂಡ ಕಂಪ್ಲೀಟ್ ಆಗಿದೆ. ಕ್ಲೀನಾಗಿ ನೋಡ್ಕೊಳ್ಳಿ. ಕಾಜಲ್ ಬಿತ್ತು ಅಂದರೆ ಕಣ್ಣಿನ ಒಂದು ಶೇಪೇ ಚೇಂಜ್ ಆಗೋಗುತ್ತೆ. ಸೊ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಾನಿವಾಗ ಲೈನರ್ ಹಾಕ್ಕೊಳ್ತೀನಿ. ಲೈನರ್ನ ನಾನು ಸೊ ನೋಡಿ ನನ್ನ ಐ ಮೇಕಪ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಂಗೆ ಲ್ಯಾಶಸ್ ಇದೆ, ತುಂಬಾ ಉದ್ದ ಇದೆ ಲೆಂತು, ಮತ್ತು ಎಕ್ಸ್ಟ್ರಾ ಲ್ಯಾಶಸ್ ನೆಸೆಸಿಟಿ ಇಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ಇದು ಅಪ್ಲೈ ಮಾಡಿದ್ಮೇಲೆ ಏನಾದರೂ ನನಗೆ ನೀಡಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಾನು ಅಪ್ಲೈ ಮಾಡ್ಕೊಳ್ತೇನೆ ಎಕ್ಸ್ಟ್ರಾ. ಸೊ ನೋಡಿ ಇದು ಕೂಡ ಕಂಪ್ಲೀಟ್ ಆಯಿತು. ನಾಟ್ ನೆಸೆಸರಿ, ಬೇಕಾಗಿಲ್ಲ ಅನಿಸುತ್ತೆ.
ನನಗೆ ಇಲ್ಲಿ ಎಕ್ಸ್ಟ್ರಾ ಬಂದು ಇಲ್ಲಿ ಸ್ವಲ್ಪ ಡಾಟ್ ಆಯಿತು, ಅದನ್ನ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನಾನು ಫೌಂಡೇಶನ್ ಅಪ್ಲಿಕೇಶನ್ ಮಾಡ್ಕೊಳ್ತೀನಿ ಇವಾಗ. ಫೌಂಡೇಶನ್ ಕೂಡ ಇದೇ ಹಾಕಬೇಕು ಅದೇ ಹಾಕಬೇಕು ಅನ್ನೋ ಏನು ಇದಿಲ್ಲ, ರೂಲ್ಸ್ ಇಲ್ಲ. ಸೊ ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಅದಕ್ಕಂತಲೇ ಯಾವುದೇ ರೀತಿಯಾಗಿ ಫೌಂಡೇಶನ್ಸ್ನ ಮತ್ತು ಪ್ರಾಡಕ್ಟ್ಸ್ನ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ. ಬಿಕಾಸ್ ಅವ್ರು ಅದು ತೋರಿಸಿದ್ದಾರೆ, ನಾವು ಅದೇ ಹಾಕೋಬೇಕೇನೋ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿರೋ ಜನನೂ ಇರ್ತಾರೆ. ಸೊ ಹಾಗಾಗಿ ನಾನು ಹೇಳಿಲ್ಲ ಅದನ್ನು. ಸೊ ನೋಡಿ, ಫೌಂಡೇಶನ್ ಕಂಪ್ಲೀಟಾಗಿ ಇವಾಗ ಆಗಿದೆ. ನೋಡಿ ಹೇಗೆ ಕಾಣ್ತದೆ. ಓಕೆ, ನೆಕ್ಸ್ಟ್ ನಾನಿವಾಗ ಇದು ಮಾಡ್ಕೊಳ್ತೇನೆ, ಬ್ಲಷ್ ಹಾಕ್ಕೊಳ್ತೀನಿ. ಬ್ಲಷ್ ಇವನ್ನಾಗ ಎಲ್ಲರೂ ಯಾವ್ದು ಹಾಕ್ಕೊಳ್ತಾರಪ್ಪ ಅಂತ ಅಂದರೆ ಪಿಂಕ್ ಹಾಕ್ಕೊಳ್ತಾರೆ. ಜಸ್ಟ್ ನಾನು ಪಿಂಕ್ ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪ ಬ್ರೌನ್ ಶೇಡಲ್ಲಿ ತೊಗೊಳ್ತಾ ಇದ್ದೀನಿ ಬ್ಲಷ್ನ. ಎಲ್ರಿಗೂ ಒಂದು ಡೌಟ್ ಇರುತ್ತಲ್ಲ, ಇವಾಗ ಇವ್ರೇನಪ್ಪ ಕಾಂಪ್ಯಾಕ್ಟ್ ಹಾಕಲಿಲ್ಲ ಹಾಗೆ ಹೋಗ್ತಿದ್ದಾರೆ ಅಂತ. ಸೊ ಕಾಂಪ್ಯಾಕ್ಟ್ ಹಾಕಲ್ಲ. ನಾನು ಹೋಗ್ತಾ ಇರೋದು ರಿಸೆಪ್ಷನ್ ಲುಕ್ಗೆ. ಇವಾಗ ರಿಸೆಪ್ಷನ್ ಲುಕ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾವು ಯಾವಾಗಲೂ ಅಷ್ಟೇ ಶೈನಿಂಗ್ ಆಗಿರಬೇಕು, ಸ್ವಲ್ಪ ಅದು ಗ್ಲಾಸಿಯಾಗಿ ಕಾಣಬೇಕು. ಇವಾಗ ನಾನು ಗ್ಲಾಸಿ ಬೇಕು ಅಂತ ಹೇಳಿಬಿಟ್ಟು ಕಾಂಪ್ಯಾಕ್ಟ್ ಹಾಕಿದ್ರೆ ಅದು ಗ್ಲಾಸಿ ಆಗೋದಿಲ್ಲ, ಅದು ಮ್ಯಾಟಿಗೆ ಬರುತ್ತೆ. ಸೊ ಅದಕ್ಕಾಗಿ ನಾನು ಇವಾಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿಲ್ಲ. ಇವಾಗ ನಾನು ಇದು ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಬ್ಲಷ್ನ ಎಲ್ಲರೂ ಏನು ಮಾಡ್ತಾರೆ, ಇಲ್ಲಿಂದ ತೊಗೊಳ್ತಾರೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹಾಕ್ಕೊಳ್ತಾರೆ. ಜಸ್ಟ್ ನಾನು ಅಲ್ಲಿವರೆಗೂ ಹಾಕ್ಕೊಳ್ಳೋದಿಲ್ಲ. ಕಾಣ್ತಿದ್ದಾರಾ ನಿಮಗೆ? ಓಕೆ, ನೋಡಿ ಬ್ಲಷ್ ಕೂಡ ಆಗಿದೆ ನಂದು. ಇವಾಗ ನಾನು ತುಂಬ ಲೈಟಾಗಿ ಹಾಕಿದ್ದೀನಿ. ತುಂಬ ಹೆವಿ ಆಗ್ದಾಗ ಅದು ಪಿಂಕಿ ಥರ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಬ್ರೌನ್ ಶೇಡ್ನ ಯೂಸ್ ಮಾಡಿರೋದು. ಸೊ ನಾನು ಕಂಪ್ಲೀಟ್ ಆಗಿದೆ. ಈಗ ನಾನು ಲಿಪ್ ಲೈನರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಲಿಪ್ ಲೈನರ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಹಾಕ್ಕೊಳ್ತೀನಿ, ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಲಿಪ್ಸ್ಟಿಕ್ ಆ್ಯಂಡ್ ಹೈಲೈಟರ್ ಎರಡೂ ಕೂಡ ಕಂಪ್ಲೀಟಾಗಿ ಆಗಿದೆ ಹಾಕ್ಕೊಂಡು. ಆಲ್ಮೋಸ್ಟ್ ಫೇಸ್ ಮೇಕಪ್ ಮುಗ್ದಿದೆ. ಇವಾಗ
ಈಗ ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡು ಬರ್ತೀನಿ, ವೆಯ್ಟ್ ಆ್ಯಂಡ್ ವಾಚ್. ಸೊ ನೋಡಿದ್ರಿ ಅಲ್ಲ, ಇವತ್ತಿನ ಲುಕ್ ಹೀಗಿತ್ತು. ಸೊ ನೀವು ಕೂಡ ಇದೇ ಥರನೇ ರೆಡಿ ಆಗಬೇಕು. ನಾನಿನ್ನೂ ಇದಕ್ಕಿಂತ ಇನ್ನೂ ಡೀಟೇಲ್ ಏನಾದರೂ ನಾನು ತಿಳ್ಕೋಬೇಕು ಅಂತ ನಿಮ್ಗೇನಾದ್ರು ಕ್ಯೂರಿಯಸ್ ಅವ್ರ ಇಂಟ್ರೆಸ್ಟ್ ಏನಾದರೂ ಇತ್ತಂದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಸ್ಟುಡಿಯೋನಲ್ಲಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಯಾರಾದರೂ ಇಂಟ್ರೆಸ್ಟ್ ಇದ್ರಿ ಅಂತಾನೆ ಡೈರೆಕ್ಟ್ ಮೆಸೇಜ್ ಮಾಡಿ, ಅಥವಾ ನಾನು ಅದರೊಳಗಡೆ ಮೆನ್ಷನ್ ಮಾಡಿರ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ. ಸೊ ಅದಕ್ಕೆ ಕಾಲ್ ಮಾಡಿಬಿಟ್ಟು ಎಂಕ್ವೈರೀಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.